ನಿಮ್ಮ ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಆತ್ಮ ಇರುವ ಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸಂಪೂರ್ಣ ದೇಹ. ಮಾನವನ ಸಂಪೂರ್ಣ ದೇಹದಲ್ಲಿ ಆತ್ಮವು ನೆಲೆಸಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ IPS ಹುದ್ದೆ ಪಡೆದ ಮೊದಲ ಮಹಿಳೆ ಯಾರು? ಸರಿ ಉತ್ತರ ಆಪ್ಷನ್ ಬಿ, ಕಿರಣ್ ಬೇಡಿ. ಭಾರತದಲ್ಲಿ IPS ಹುದ್ದೆ ಪಡೆದ ಮೊದಲ ಮಹಿಳೆ ಕಿರಣ್ ಬೇಡಿ. ನಿಮ್ಮ ಮುಂದಿನ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ಏನು? ಸರಿ ಉತ್ತರ ಆಪ್ಷನ್ ಸಿ, ನರೇಂದ್ರ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ನಿಮ್ಮ ಮುಂದಿನ ಪ್ರಶ್ನೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಪಕ್ಷಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ನೀಲಕಂಠ ಪಕ್ಷಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಪಕ್ಷಿ ನೀಲಕಂಠ ಪಕ್ಷಿ. ನಿಮ್ಮ ಮುಂದಿನ ಪ್ರಶ್ನೆ, ಇದರ ಗಾತ್ರ ನೋಡಿದರೆ ನೀವು ಶಾಕ್ ಆಗ್ತೀರಾ, ಅತಿ ಸಣ್ಣ ಪಕ್ಷಿ ಇದು. ಸರಿ ಉತ್ತರ ಆಪ್ಷನ್ ಡಿ, ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಅತಿ ಸಣ್ಣ ಪಕ್ಷಿಯಾಗಿದೆ. ಈ ಪ್ರಾಣಿ ಎದುರು ಬಂದರೆ ಸಿಂಹ ಕೂಡ ಜಾಗ ಖಾಲಿ ಮಾಡುತ್ತೆ. ಸರಿ ಉತ್ತರ ಆಪ್ಷನ್ ಎ, ಆನೆ. ಸಿಂಹವು ಎದುರುವ ಪ್ರಾಣಿ ಎಂದರೆ ಅದು ಆನೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಚೀನಾ ದೇಶದಲ್ಲೂ ಮೊದಲು ಓಪನ್ ಆದ ಇಂಡಿಯನ್ ಬ್ಯಾಂಕ್ ಯಾವುದು? ಸರಿ ಉತ್ತರ ಆಪ್ಷನ್ ಎ, SBI. ಚೀನಾ ದೇಶದಲ್ಲಿ ಮೊದಲು ಓಪನ್ ಆದ ಇಂಡಿಯನ್ ಬ್ಯಾಂಕ್ SBI. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಪೋಟ ಬೆಳೆಯುವ ನಂಬರ್ 1 ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಗುಜರಾತ್. ಭಾರತದಲ್ಲಿ ಅತಿ ಹೆಚ್ಚು ಸಪೋಟ ಬೆಳೆಯುವ ನಂಬರ್ 1 ರಾಜ್ಯ ಗುಜರಾತ್. ನಿಮ್ಮ ಮುಂದಿನ ಪ್ರಶ್ನೆ, ಮರುಭೂಮಿಯ ರಾಜ, ಅಸಲಿ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಒಂಟೆ. ಮರುಭೂಮಿಯ ರಾಜ, ಅಸಲಿ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಒಂಟೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲೇ ಅತಿ ಹೆಚ್ಚು ಭಾರಿ ತನ್ನ ಹಾದಿ ಬದಲಿಸುವ ಡೇಂಜರಸ್ ನದಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಕೋಸಿ ನದಿ. ಭಾರತದಲ್ಲಿ ಅತಿ ಹೆಚ್ಚು ಬಾರಿ ತನ್ನ ಹಾದಿ ಬದಲಿಸುವ ಡೇಂಜರಸ್ ನದಿ ಕೋಸಿ ನದಿ. ನಿಮ್ಮ ಮುಂದಿನ ಪ್ರಶ್ನೆ, ಕೈದಿಗಳಿಗೂ ಫ್ರೀ ಇಂಟರ್ನೆಟ್ ಕೊಡುವ ಜಗತ್ತಿನ ಏಕೈಕ ಜೈಲು ಇದು. ಸರಿ ಉತ್ತರ ಆಪ್ಷನ್ ಎ, ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ದೇಶದ ಜೈಲುಗಳಲ್ಲಿ ಕೈದಿಗಳಿಗೂ ಫ್ರೀ ಇಂಟರ್ನೆಟ್ ಕೊಡುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಣ್ಣು ಮುಚ್ಚಿದ್ರೂ ಸ್ಪಷ್ಟವಾಗಿ ನೋಡಬಲ್ಲ ಜಗತ್ತಿನ ಏಕೈಕ ಪ್ರಾಣಿ ಇದು. ಸರಿ ಉತ್ತರ ಆಪ್ಷನ್ ಎ, ಒಂಟೆ. ಕಣ್ಣು ಮುಚ್ಚಿದ್ರೂ ಸ್ಪಷ್ಟವಾಗಿ ನೋಡಬಲ್ಲ ಜಗತ್ತಿನ ಏಕೈಕ ಪ್ರಾಣಿ ಒಂಟೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಮರಗಿಡಗಳನ್ನು ನೆಡುವ ನಂಬರ್ 1 ದೇಶ ಇದು. ಸರಿ ಉತ್ತರ ಆಪ್ಷನ್ ಸಿ, ಚೀನಾ. ಚೀನಾ ದೇಶದಲ್ಲಿ ಅತಿ ಹೆಚ್ಚು ಮರಗಿಡಗಳನ್ನು ನೆಡುವ ದೇಶವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮನುಷ್ಯನ ಲಿವರ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡುವ ಆ ಡೇಂಜರಸ್ ರೋಗ ಯಾವುದು? ಆಪ್ಷನ್ಸ್ ಎ, ಹೈಪಟೈಟಿಸ್, ಬಿ, ಕಾಮಲೆ ರೋಗ, ಸಿ, ಟೈಫಾರಿಯಾ, ಡಿ, ಕ್ಷಯ ರೋಗ. ಸರಿ ಉತ್ತರ ಆಪ್ಷನ್ ಡಿ, ಕ್ಷಯರೋಗ. ಮನುಷ್ಯನ ಲಿವರ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡುವ ಆ ಡೇಂಜರಸ್ ರೋಗ ಕ್ಷಯರೋಗ. ನಿಮ್ಮ ಮುಂದಿನ ಪ್ರಶ್ನೆ, ನಮ್ಮ ಮನೆಯಲ್ಲಿರುವ ಈ ಮುದ್ದಾದ ಜೀವಿಗೆ ಸಿಹಿ ಅಂದ್ರೆ ಪಂಚಪ್ರಾಣ. ಆಪ್ಷನ್ಸ್ ಎ, ನಾಯಿ, ಬಿ, ಬೆಕ್ಕು, ಸಿ, ಪಾರಿವಾಳ, ಡಿ, ಗಿಳಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ, ಬೆಕ್ಕು. ಸಿಹಿಯನ್ನ ಹೆಚ್ಚಾಗಿ ಇಷ್ಟಪಡುವ ಪ್ರಾಣಿ ಬೆಕ್ಕಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಬ್ಬರ್ ಕಿಂಗ್ ಅಂತ ಯಾವ ರಾಜ್ಯವನ್ನ ಕರೆಯುತ್ತಾರೆ? ಆಪ್ಷನ್ಸ್ ಎ, ತಮಿಳುನಾಡು, ಬಿ, ಕರ್ನಾಟಕ, ಸಿ, ಕೇರಳ, ಡಿ, ಮಹಾರಾಷ್ಟ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಕೇರಳ. ಭಾರತದ ರಬ್ಬರ್ ಕಿಂಗ್ ಅಂತ ಕೇರಳ ರಾಜ್ಯವನ್ನ ಕರೆಯುತ್ತಾರೆ.
ಪ್ರಶ್ನೆ, ಅಗ್ರಿಕಲ್ಚರ್ ನಲ್ಲಿ ಇಡೀ ವರ್ಲ್ಡ್ ಅನ್ನೇ ಬೀಟ್ ಮಾಡಿದ ದೇಶ ಯಾವುದು ಗೊತ್ತಾ? ಆಪ್ಷನ್ಸ್ ಎ ಅಮೆರಿಕ, ಬಿ ಭಾರತ, ಸಿ ಚೀನಾ, ಡಿ ಬ್ರೆಜಿಲ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಚೀನಾ. ಅಗ್ರಿಕಲ್ಚರ್ ನಲ್ಲಿ ಇಡೀ ವರ್ಲ್ಡ್ ಅನ್ನೇ ಬೀಟ್ ಮಾಡಿದ ದೇಶ ಚೀನಾವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಗಾಡ್ ಆಫ್ ಕ್ರಿಕೆಟ್ ಅಂಡ್ ಮಾಸ್ಟರ್ ಬ್ಲಾಸ್ಟರ್ ಎಂಬ ಹೆಗ್ಗಳಿಕೆ ಪಡೆದ ಆ ಭಾರತೀಯ ಯಾರು? ಆಪ್ಷನ್ಸ್ ಎ ಧೋನಿ, ಬಿ ಕೊಹ್ಲಿ, ಸಿ ಸಚಿನ್, ಡಿ ಗಂಗೂಲಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸಚಿನ್. ಗಾಡ್ ಆಫ್ ಕ್ರಿಕೆಟ್ ಅಂಡ್ ಮಾಸ್ಟರ್ ಬ್ಲಾಸ್ಟರ್ ಎಂಬ ಹೆಗ್ಗಳಿಕೆ ಪಡೆದ ಆ ಭಾರತೀಯ ಸಚಿನ್ ತೆಂಡೂಲ್ಕರ್. ನಿಮ್ಮ ಮುಂದಿನ ಪ್ರಶ್ನೆ, ಕ್ರಿಕೆಟ್ ಲೋಕದಲ್ಲಿ ಕಿಂಗ್ ಎಂಬ ಸಾಮ್ರಾಜ್ಯವನ್ನ ಕಟ್ಟಿದ ಆ ರನ್ ಮಿಷಿನ್ ಯಾರು? ಆಪ್ಷನ್ಸ್ ಎ ಧೋನಿ, ಬಿ ಕೊಹ್ಲಿ, ಸಿ ಗೇಲ್, ಡಿ ಸೆಹ್ವಾಗ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಕೊಹ್ಲಿ. ಕ್ರಿಕೆಟ್ ಲೋಕದಲ್ಲಿ ಕಿಂಗ್ ಎಂಬ ಸಾಮ್ರಾಜ್ಯವನ್ನ ಕಟ್ಟಿದ ಆ ರನ್ ಮಿಷಿನ್ ಕೊಹ್ಲಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತೀಯರ ನೆಚ್ಚಿನ ಈ ಬಿಸಿ ಬಿಸಿ ಪಾನೀಯವನ್ನ ನಮ್ಮ ರಾಷ್ಟ್ರೀಯ ಪಾನೀಯ ಅದು ಯಾವುದು? ಆಪ್ಷನ್ಸ್ ಎ ಕಾಫಿ, ಬಿ ಹಾಲು, ಸಿ ಟೀ, ಡಿ ಜ್ಯೂಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಟೀ. ಭಾರತೀಯರ ನೆಚ್ಚಿನ ಈ ಬಿಸಿ ಬಿಸಿ ಪಾನೀಯವೇ ನಮ್ಮ ರಾಷ್ಟ್ರೀಯ ಪಾನೀಯ, ಅದು ಟೀ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ದಿನವೂ ಹಸಿ ಬೆಳ್ಳುಳ್ಳಿ ತಿಂದರೆ ಈ ಕಾಮನ್ ಕಾಯಿಲೆ ತಕ್ಷಣ ಮಾಯವಾಗುತ್ತೆ. ಆಪ್ಷನ್ಸ್ ಎ ಹೊಟ್ಟೆ ನೋವು, ಬಿ ತಲೆನೋವು, ಸಿ ಶೀತ ಮತ್ತು ನೆಗಡಿ, ಡಿ ಕೆಮ್ಮು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಶೀತ ಮತ್ತು ನೆಗಡಿ. ದಿನವೂ ಹಸಿ ಬೆಳ್ಳುಳ್ಳಿ ತಿಂದರೆ ಶೀತ ಮತ್ತು ನೆಗಡಿ ಕಮ್ಮಿಯಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ಬಲಿಷ್ಠ ದೇಶಗಳಲ್ಲಿ ಒಂದಾದ ಇದರ ಕರೆನ್ಸಿ ಹೆಸರು ರೂಬಲ್. ಆಪ್ಷನ್ಸ್ ಎ ಅಮೆರಿಕ, ಬಿ ಚೀನಾ, ಸಿ ಜಪಾನ್, ಡಿ ರಷ್ಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ರಷ್ಯಾ. ರೂಬಲ್ ರಷ್ಯಾ ದೇಶದ ಕರೆನ್ಸಿ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತೀಯರ ಫೇವರೆಟ್ ಮ್ಯಾಗಿ ಅಸಲಿಗೆ ಯಾವ ದೇಶದ ಕಂಪನಿ ಗೊತ್ತಾ? ಆಪ್ಷನ್ಸ್ ಎ ಜಪಾನ್, ಬಿ ಅಮೆರಿಕ, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ಚೀನಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್. ಮ್ಯಾಗಿ ಸ್ವಿಟ್ಜರ್ಲ್ಯಾಂಡ್ ದೇಶದ ಕಂಪನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಆನೆಗೆ ಅತಿ ಹೆಚ್ಚು ರೋಷ ಅಥವಾ ಕೋಪ ತರಿಸುವ ಆ ಡೇಂಜರಸ್ ಬಣ್ಣ ಯಾವುದು? ಆಪ್ಷನ್ಸ್ ಎ ಕೆಂಪು ಬಣ್ಣ, ಬಿ ಕಪ್ಪು ಬಣ್ಣ, ಸಿ ಬಿಳಿ ಬಣ್ಣ, ಡಿ ಹಳದಿ ಬಣ್ಣ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬಿಳಿ ಬಣ್ಣ. ಆನೆಗೆ ಕೋಪ ತರಿಸುವಂತಹ ಆ ಬಣ್ಣ ಬಿಳಿ ಬಣ್ಣವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ನೀವು ಅತಿಯಾಗಿ ಕೋಪ ಮಾಡಿಕೊಂಡರೆ ದೇಹದ ಈ ಮುಖ್ಯ ಅಂಗ ತಕ್ಷಣ ಡ್ಯಾಮೇಜ್ ಆಗುತ್ತದೆ. ಆಪ್ಷನ್ಸ್ ಎ ಹೃದಯ, ಬಿ ಯಕೃತ್, ಸಿ ಮೆದುಳು, ಡಿ ಮೂತ್ರಪಿಂಡ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಹೃದಯ. ನೀವು ಅತಿಯಾಗಿ ಕೋಪ ಮಾಡಿಕೊಂಡರೆ ಹೃದಯವು ಹಾನಿಯಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ಅಪರೂಪದ ಬಿಳಿ ಜಿರಾಫೆ ಯಾವ ದೇಶದಲ್ಲಿದೆ ಗೊತ್ತಾ? ಆಪ್ಷನ್ಸ್ ಎ ದಕ್ಷಿಣ ಆಫ್ರಿಕಾ, ಬಿ ಟಾಂಜಾನಿಯಾ, ಸಿ ಕೀನ್ಯಾ, ಬಿ ಬೊಟ್ವಾಶಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಕೀನ್ಯಾ. ಜಗತ್ತಿನ ಅತ್ಯಂತ ಅಪರೂಪದ ಬಿಳಿ ಜಿರಾಫೆ ಕೀನ್ಯಾ ದೇಶದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಲು ಕಟ್ಟಾದರೂ ಮತ್ತೆ ಬೆಳೆಸಿಕೊಳ್ಳುವ ಆ ವಿಚಿತ್ರ ಸಮುದ್ರ ಜೀವಿ ಯಾವುದು? ಆಪ್ಷನ್ಸ್ ಎ ಸ್ಟಾರ್ ಫಿಶ್, ಬಿ ಜೆಲ್ಲಿ ಫಿಶ್, ಸಿ ಆಕ್ಟೋಪಸ್, ಡಿ ಸಮುದ್ರ ಆನೆಮೋನಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಆಕ್ಟೋಪಸ್. ಕಾಲು ಕಟ್ಟಾದರೂ ಮತ್ತೆ ಬೆಳೆಸಿಕೊಳ್ಳುವ ವಿಚಿತ್ರ ಪ್ರಾಣಿ ಆಕ್ಟೋಪಸ್. ನಿಮ್ಮ ಮುಂದಿನ ಪ್ರಶ್ನೆ, ಮನುಷ್ಯನ ತರಹನೇ ಯೋಚನೆ ಮಾಡಬಲ್ಲ ಆ ಚತುರ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಚಿಂಪಾಂಜಿ, ಬಿ ನಾಯಿ, ಸಿ ಜಿಂಕೆ, ಡಿ ನರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಚಿಂಪಾಂಜಿ. ಮನುಷ್ಯನ ರೀತಿ ಯೋಚನೆ ಮಾಡುವ ಆ ಚತುರ ಪ್ರಾಣಿ ಚಿಂಪಾಂಜಿ ಆಗಿದೆ.
ನಿಮ್ಮ ಮುಂದಿನ ಪ್ರಶ್ನೆ, ತನ್ನ ಭೀಕರ ಪ್ರವಾಹದಿಂದಲೇ ಚೀನಾದ ಕಣ್ಣೀರಿಗೆ ಕಾರಣವಾಗುವ ನದಿ ಯಾವುದು? ಆಪ್ಷನ್ಸ್ ಎ ಯಾಂಗ್ಸಿ ನದಿ, ಬಿ ಗಂಗಾ ನದಿ, ಸಿ ಹಳದಿ ನದಿ, ಡಿ ಬ್ರಹ್ಮಪುತ್ರ ನದಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಹಳದಿ ನದಿ. ಭೀಕರ ಪ್ರವಾಹದಿಂದಲೇ ಚೀನಾದ ಕಣ್ಣೀರಿಗೆ ಕಾರಣವಾಗುವ ನದಿ ಹಳದಿ ನದಿ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದಲ್ಲೇ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಜಾರ್ಖಂಡ್, ಸಿ ಒಡಿಶಾ, ಡಿ ಛತ್ತೀಸ್ಗಢ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಒಡಿಶಾ. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ರಾಜ್ಯ ಒಡಿಶಾ.